ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತೊಂದು ಭಯಾನಕವಾದ ಮತ್ತು ಸ್ಫೋಟಕವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಅದೇ ಇವತ್ತಿನ ಚರ್ಚೆ ವಿಷಯ, ಗೃಹಲಕ್ಷ್ಮಿಗೆ ಬ್ರೇಕ್. ಕರ್ನಾಟಕದಲ್ಲಿ ಈಗಾಗಲೇ APL ಇರ್ಬೋದು, ಜೊತೆಗೆ ತೆರಿಗೆ ಹಣ ಅಂದರೆ ಏನು ಟ್ಯಾಕ್ಸ್ ಕಟ್ಟುವಂಥ ಜನ ಅಂದರೆ ಕುಟುಂಬಗಳಿರ್ಬೋದು, ಇವೆಲ್ಲವನ್ನು ಹೊರತುಪಡಿಸಿದರೆ ಇಡೀ ಕರ್ನಾಟಕದಲ್ಲಿ 1,52 ಕೋಟಿ ಕುಟುಂಬಗಳು ಇವತ್ತು BPL ಹೋಲ್ಡರ್ದಾರರಿದ್ದಾರೆ. ಅಂದರೆ ಈ ಹಳದಿ ಪಡಿತರ ಚೀಟಿಯನ್ನು ಹೊಂದಿರತಕ್ಕಂಥವರು. ಸೊ ಇಲ್ಲಿ ಈಗಾಗಲೇ ಈ ಎಲ್ಲ ಕುಟುಂಬಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಈಗ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಗೃಹಲಕ್ಷ್ಮಿಗೆ ಬ್ರೇಕ್. 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. ಉಚಿತ ಯೋಜನೆ ಬರೀ ಹೆಸರಿಗೆ ಮಾತ್ರ. ಹಣ ಬಾರದೆ ಮಹಿಳೆಯರು ಕಂಗಾಲು. ಸತ್ಯ ಒಪ್ಪಿಕೊಂಡ ಮಹಿಳಾ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಆರ್ಥಿಕ ಇಲಾಖೆಯ ಮೇಲೆ ಗೂಬೆ ಕೂರಿಸಿದ ಸಚಿವೆ. ಸೊ ಇದನ್ನ ಬಿಜೆಪಿ ಫ್ರೀಬೀಸ್ ಅನ್ನುವ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನವನ್ನ ಕೂಡ ಮಾಡಿತು. ಆದರೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ 1.52 ಕೋಟಿ ಕುಟುಂಬಗಳೇನಿದ್ದಾವೆ, ಸೊ ಈ ಕುಟುಂಬಗಳಿಗೆ ಈ ಯೋಜನೆಯಿಂದ ಅಂದರೆ 2,000 ಮನೆಯ ಯಜಮಾನಿಗೆ ಅಥವಾ ಮಹಿಳೆಗೆ 2,000 ರೂಪಾಯಿಯನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಬಹಳಷ್ಟು ಮಹಿಳೆಯರಿಗೆ ಅನುಕೂಲ ಆಗಿತ್ತು ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಸೊ ಇದನ್ನು ಸ್ವತಃ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು, ಜೊತೆಗೆ DCM DK ಶಿವಕುಮಾರ್ ಕೂಡ ಒಪ್ಕೊಂಡಿದ್ರು. ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಇದನ್ನು ಬಹಳ ವಿಭಿನ್ನ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಅನೇಕ ಮಹಿಳೆಯರು ಇವತ್ತು ಅದೇ 2,000 ರೂಪಾಯಿ ಹಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ, ಜೊತೆಗೆ ಉದ್ಯೋಗವನ್ನು ಕೂಡ ಶುರು ಮಾಡಿದ್ದಾರೆ. ಹಾಗೇನೆ ಬೇರೆ ಬೇರೆ ರೀತಿಯಲ್ಲಿ ಕುಟುಂಬಕ್ಕೆ ಬೇಕಾದ ರೀತಿಯಲ್ಲಿ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಜನಸಾಮಾನ್ಯರ ಬಳಿಯಿಂದ ಅಲ್ಲಲ್ಲಿ ಸಿಕ್ಕಿರ್ತಕ್ಕಂಥ ಉದಾಹರಣೆಗಳನ್ನು ಎತ್ತಿ ತೆಗೆದುಕೊಂಡು ಬಂದು ಆರಿಸಿ ತೆಗೆದುಕೊಂಡು ಬಂದು ಜನರ ಮುಂದೆ, ಇಡೀ ಕರ್ನಾಟಕದ ಜನರ ಮುಂದೆ ಇಡುವುದರ ಮೂಲಕ ಈ ಯೋಜನೆ ಗ್ರಾಮೀಣ ಮಹಿಳೆಯರಿಗೆ ಅತ್ಯಂತ ಉಪಯೋಗವಾದಂತಹ ಯೋಜನೆ ಅನ್ನುವಂಥದ್ದನ್ನು ಹೇಳಿದರು. ಅದೆಲ್ಲವೂ ಕೂಡ ಸತ್ಯ, ಅದರಲ್ಲಿ ಯಾವುದೇ ಎರಡು ಮಾತುಗಳೇ ಇಲ್ಲ ಅಂತಂದ್ರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಈಗ ಇಡೀ ಕರ್ನಾಟಕದಲ್ಲಿ ಕಳೆದ 3 ತಿಂಗಳಿನಿಂದ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಅದೇ ದೊಡ್ಡ ಸತ್ಯ. ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಕರ್ನಾಟಕ ಸರ್ಕಾರದಲ್ಲಿ ಹಣದ ಕೊರತೆ ಇವತ್ತು ಎದ್ದು ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾವು ಇವತ್ತು ಜನರ ಮುಂದೆ ಹೇಳಲೇಬೇಕಾಗಿದೆ. ಇದು ಸತ್ಯ. ಆದರೆ ಎಲ್ಲ ಒಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ಥಿಕ ಇಲಾಖೆಯ ಏನು ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥವರು ಕೆಲವೇ ದಿನಗಳಲ್ಲಿ ಈಗ 16ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರುವಂಥವ್ರು. ಸೊ ಹೀಗಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಆರೋಗ್ಯ ಸಮಸ್ಯೆಯಿಂದ ಈಗ ಗೃಹ ಕಚೇರಿ ಅಥವಾ ತಮ್ಮ ನಿವಾಸದಲ್ಲಿ ಕಾವೇರಿಯಲ್ಲಿ ಕುಳಿತು ಆಡಳಿತ ವ್ಯವಸ್ಥೆಯನ್ನು ನಿಯಂತ್ರಿಸ್ತಿದ್ದಾರೆ, ಎಲ್ಲವನ್ನು ಕೂಡ ಸುಸೂತ್ರವಾಗಿ ನಿಭಾಯಿಸ್ತಿದ್ದಾರೆ. ಅದರ ಬಗ್ಗೆ ಯಾರ ತಕರಾರು ಇಲ್ಲ, ಅದರ ಬಗ್ಗೆ ಪ್ರಶ್ನೆಯನ್ನು ಕೂಡ ನಾವು ಮಾಡ್ತಾ ಇಲ್ಲ. ಆದರೆ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಏನು ಪಂಚ ಯೋಜನೆಗಳು ಅಥವಾ ಏನು ಗ್ಯಾರಂಟಿ ಯೋಜನೆಗಳಿದ್ದಾವೆ, ಆ ಗ್ಯಾರಂಟಿ ಯೋಜನೆಗಳನ್ನೇ ತಮ್ಮ ಹೆಗ್ಗಳಿಕೆ ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಳ್ಳುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಆದರೆ ಇಡೀ ಕರ್ನಾಟಕದ ಜನ ಅದಕ್ಕೆ ಬೆಂಬಲ ಕೊಟ್ಟಿದ್ದು ಕೂಡ ಅಷ್ಟೇ ಸತ್ಯ. ಆದರೆ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಯಾಕೆ ತೆಗೆದುಕೊಂಡು ಬಂದಿದ್ದು ಅಂದರೆ ಒನ್ ಆ್ಯಂಡ್ ಓನ್ಲಿ ರೀಸನ್, ಇವತ್ತು ಇಡೀ ಕರ್ನಾಟಕದಲ್ಲಿ 3 ತಿಂಗಳಿನಿಂದ ಈ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇಲ್ಲ. ಎಷ್ಟು ಈ ಹಣದಿಂದ ಅನುಕೂಲ ಆಗಿತ್ತು, ಒಬ್ಬ ಮಹಿಳೆ ಅಂದರೆ ಕುಟುಂಬದ ಪ್ರಧಾನವಾಗಿರ್ತಕ್ಕಂಥ ಒಬ್ಬ ಮಹಿಳೆಗೆ 2,000 ರೂಪಾಯಿ ಹಣ ಕೊಡ್ತಕ್ಕಂಥ ಯೋಜನೆ ಎಷ್ಟು ಅನುಕೂಲವಾಗಿತ್ತೋ, ಇವತ್ತು ಅದನ್ನೇ ನಂಬಿರ್ತಕ್ಕಂಥ ಅದೆಷ್ಟೋ ಲಕ್ಷಾಂತರ ಕುಟುಂಬಗಳಿಗೆ ಇವತ್ತು ಇದರಿಂದ ಪೆಟ್ಟು ಬೀಳ್ತಾ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ಕಟುವಾದಂಥ ಸತ್ಯ. ಸೊ ಆ ಕಾರಣಕ್ಕಾಗಿ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ನಾವು ಚರ್ಚೆಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಯಾಕೆ ಅಂದರೆ ಕರ್ನಾಟಕ ಸರ್ಕಾರ ಈಗಾಗಲೇ ಇವತ್ತು ನಾವು ಈಗ ಮಾಧ್ಯಮಗಳ ಮೂಲಕನೇ ಇವತ್ತು ನಾವು ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಬೆಳಗಾವಿಯಲ್ಲಿ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರೋಂಥದ್ದೇನು, ಹೌದು ಈ ಯೋಜನೆ ಕಳೆದ 3 ತಿಂಗಳಿಂದ ಸಮಸ್ಯೆ ಆಗಿರುವಂಥದ್ದು ಸತ್ಯ, ಆದರೆ ಇದಕ್ಕೆ ತಡ ಆಗಿದೆ ಅನ್ನೋದನ್ನು ನಾನು ಒಪ್ಕೊಳ್ತೀನಿ. ಆದರೆ ಇಲ್ಲಿ ಸಮಸ್ಯೆ ಆಗಿರುವಂಥದ್ದು ಆರ್ಥಿಕ ಇಲಾಖೆಯಿಂದ. ಸೊ ಆರ್ಥಿಕ ಇಲಾಖೆಯ ಕಾರಣ ಅಂದರೆ ಹಣ ಬಿಡುಗಡೆ ಮಾಡದೇ ಇರುವಂಥ ಕಾರಣಕ್ಕಾಗಿ ನಮಗೆ ಈ ಒಂದು ಯೋಜನೆಗೆ ಹಣವನ್ನು ಕೊಡುವಂಥ ವ್ಯವಸ್ಥೆ ಸ್ವಲ್ಪ ತಡವಾಗಿತ್ತು ಅನ್ನುವಂಥದ್ದನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇವತ್ತು ಒಪ್ಕೊಂಡಿದ್ದಾರೆ.
ಸೊ ಯಾಕೆ ಅಂದರೆ ಇವರು ಹೇಳ್ತಾ ಇರುವಂಥದ್ದು ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದನ್ನೇ ಹೇಳ್ತಿದ್ದಾರೆ. ಜೊತೆಗೆ ನಮಗೆ ಹಣ ಬಂದಿರತಕ್ಕಂಥದ್ದು 15 ದಿನ ಆಯಿತು ನಮಗೆ ನಮ್ಮ ಇಲಾಖೆಗೆ ಹಣ ಬಂದು, ಇದನ್ನು ನಾವು ಜಿಲ್ಲಾ ಪಂಚಾಯಿತಿಗಳಿಗೆ ಕಳಿಸ್ಕೊಡ್ತೀವಿ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ, ಅನಂತರ ಮತ್ತೆ ಅದು ನಮ್ಮ ಇಲಾಖೆಗೆ ಬರುತ್ತೆ, ಅಲ್ಲಿಂದ ನೇರವಾಗಿ ಮಹಿಳೆಯರ ಅಕೌಂಟ್ಗೆ ಹಣ ಹೋಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಎಸ್, ವೆಲ್ ಆ್ಯಂಡ್ ಗುಡ್, ನೀವು ಹೇಳ್ತಾ ಇರುವಂಥದ್ದು ಎಲ್ಲವೂ ಸತ್ಯ ಸಚಿವರೇ. ಆದರೆ 15 ದಿನ ಹಣ ಬಂದರೂ ಕೂಡ ಇವತ್ತು ಮಹಿಳೆಯರಿಗೆ ಹಣ ಹೋಗಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವೇ ಹೇಳ್ತಾ ಇದ್ದೀರಿ ಇನ್ನೂ ಒಂದು ಅಂದರೆ ಮುಂದಿನ ತಿಂಗಳು ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥ ಮಾತನ್ನು ನೀವು ಹೇಳ್ತೀರಿ. ಹಾಗಾದರೆ ಈ ತಿಂಗಳು ಕೂಡ ಕಳೆದ 3 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ. ರಾಜ್ಯದ ನೀವೇ ಹೇಳಿರ್ತಕ್ಕಂಥ ಅಥವಾ ನೀವೇ ನಿಮ್ಮ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಆಧಾರಗಳ ಪ್ರಕಾರ ಅಥವಾ ಲೆಕ್ಕಪತ್ರಗಳ ಪ್ರಕಾರ 1.25 ರಿಂದ 1.30 ಕೋಟಿ ಮಹಿಳೆಯರಿಗೆ ಅಥವಾ ಕುಟುಂಬಗಳಿಗೆ ಇವತ್ತು ಈ ಯೋಜನೆಯಿಂದ ಬಹಳ ದೊಡ್ಡ ಲಾಭ ಆಗ್ತಾ ಇದೆ. ಇಡೀ ಕುಟುಂಬಗಳು ಸ್ವಾವಲಂಬನೆಯ ಬದುಕನ್ನು ನಡೆಸ್ತಿದ್ದಾವೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಿದ್ದಾವೆ ಅನ್ನೋ ಮಾತುಗಳನ್ನು ನೀವೇ ಹೇಳಿದ್ರಿ ಕೆಲವು ತಿಂಗಳುಗಳ ಹಿಂದೆ. 2024 ಆರಂಭದ ಹೊತ್ತಿನಲ್ಲಿ ಅದನ್ನು ಇಂಪ್ಲಿಮೆಂಟ್ ಕೂಡ ಆಯಿತು. ನೀವೇ ಕೊಟ್ಟಿರ್ತಕ್ಕಂಥ ಲೆಕ್ಕದ ಪ್ರಕಾರ 1 ವರ್ಷದಲ್ಲಿ 25,000 ಕೋಟಿ ರೂಪಾಯಿ ಹಣವನ್ನು ಮನೆಯ ಯಜಮಾನಿಯರಿಗೆ ನಾವು ಕೊಟ್ಟಿದ್ದೀವಿ ಅಂತೇಳಿ ಕರ್ನಾಟಕ ಸರ್ಕಾರವ ಹೇಳ್ಕೊಂಡಿದೆ. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದರು. ಲಕ್ಷ್ಮೀ ಹೆಬ್ಬಾಳ್ಕರ್, ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ 25,000 ಕೋಟಿ ರೂಪಾಯಿಯನ್ನು ಈ ಒಂದು ವರ್ಷದಲ್ಲಿ 2024ರಲ್ಲಿ ನಾವು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ರಿ. ಆದರೆ ನೀವು ಹೇಳುವ ಪ್ರಕಾರವೇ 1.25 ಕೋಟಿ ಅಂದರೆ ಕುಟುಂಬಗಳಿಗೆ ಆರ್ಥಿಕ ಸ್ವಾವಲಂಬನೆಗೆ ಈ ಹಣ ವಿನಿಯೋಗ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಬಂದಿದ್ರಿ. ಆದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು 1.52 ಕೋಟಿ ಕುಟುಂಬಗಳು. ಸೊ ಇಲ್ಲಿ BPL ಏನು ಹೋಲ್ಡ್ದಾರನ್ನ ಹೊರತುಪಡಿಸಿದರೆ APL ಇರ್ತಕ್ಕಂಥವ್ರು ಜೊತೆಗೆ ಆದಾಯ ತೆರಿಗೆ ಕಟ್ಟುವಂಥವ್ರನ್ನ ಬಿಟ್ಟರೆ ಉಳಿದಂತೆ ಹೆಚ್ಚು ಕಡಿಮೆ 1.25 ಅಥವಾ 1.30 ಕೋಟಿ ಕುಟುಂಬಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ವಿನಿಯೋಗ ಆಗ್ತಾ ಇದೆ. ಸೊ ಪ್ರತಿಪಕ್ಷಗಳು ಏನೇ ಇವತ್ತು ಫ್ರೀ ಬೀಸು ಅದು ಇದು ಅನ್ನುವಂಥದ್ದು ಆರೋಪಗಳನ್ನು ರಾಜ್ಯ ಸರ್ಕಾರದ ಮೇಲೆ ಮಾಡಿದರೂ ಕೂಡ ಎಲ್ಲ ಮಾಧ್ಯಮಗಳು ಕೂಡ ಇವತ್ತು ಈ ಉಚಿತ ಯೋಜನೆಗಳನ್ನು ಬೆಂಬಲಿಸಿದ್ದು. ಕರ್ನಾಟಕದ ಎಲ್ಲ ವರ್ಗದ ಜನ ಇವತ್ತು ಏನು ಈ ಉಚಿತ ಯೋಜನೆಗಳನ್ನು ಬೆಂಬಲಿಸಿದಂತೂ ಅಷ್ಟೇ ಸತ್ಯ. ಆದರೆ ಇವತ್ತು ಯಾಕೆ ಹಣವನ್ನು ನೀವು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಸರ್ಕಾರ, ನೀವು ನಿಮ್ಮದೇ ಒಂದು ಸರ್ಕಾರ ಬರಲಿಕ್ಕೆ ಇವತ್ತು ನಾವು ಉಚಿತ ಯೋಜನೆ ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಡ್ತಿದ್ದೀವಿ ಅನ್ನುವಂಥದ್ದನ್ನು ಇಟ್ಕೊಂಡು ಇವು ಅಧಿಕಾರಕ್ಕೆ ಬಂದ್ರಿ. ರಾಜ್ಯ ಸರ್ಕಾರ ಸುಭಿಕ್ಷವಾಗಿದೆ, BJP ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಸಾಲಗಳನ್ನು ನಾವು ಇವತ್ತು ತೀರಿಸ್ತಾ ಇದ್ದೀವಿ, ಆರ್ಥಿಕವಾಗಿ ನಾವು ಸರ್ಕಾರವನ್ನು ಸದೃಢವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಮಾತುಗಳನ್ನು ಮುಖ್ಯಮಂತ್ರಿಗಳ ಆದಿಯಾಗಿ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂದರೆ ಮಹಿಳಾ ಮತ್ತು ಕಲ್ಯಾಣ ಏನು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ನಿಭಾಯಿಸುವಂಥ ನೀವು ಆದಿಯಾಗಿ ಎಲ್ಲರೂ ಕೂಡ ಹೇಳಿದ್ರಿ. ನೀವು ಈಗ ಕಳೆದ ಕೆಲವು ದಿನಗಳ ಹಿಂದೆ ಏನೋ ಆಕ್ಸಿಡೆಂಟ್ ಆಗಿ ಒಂದು ಅಪಘಾತ ಆಗಿ ನೀವು ಈಗಾಗಲೇ ಚೇತರಿಸ್ಕೊಳ್ತಾ ಇದ್ದೀರಿ. ಸೊ ಈಗಾಗಲೇ ಈ ಕೆಲವೇ ದಿನಗಳಲ್ಲಿ ನಾನು ಸಾರ್ವಜನಿಕ ಬದುಕಿಗೆ ಬರ್ತೀನಿ, ಈಗ ಸದ್ಯದ ಮಟ್ಟಿಗೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರನ್ನು ನಾನು ವಿಚಾರಿಸ್ತೀನಿ ಅನ್ನುವಂಥ ಮಾತುಗಳನ್ನು ಇವತ್ತು ನೀವು ಹೇಳಿದ್ದೀರಿ. ಎಸ್, ವೆಲ್ ಆ್ಯಂಡ್ ಗುಡ್, ವಿ ಆರ್ ಅಕ್ಸೆಪ್ಟೆಡ್. ಬಟ್ ನೀವು ಇಲಾಖೆಯನ್ನು ಎಲ್ಲ ಸುದೃಢವಾಗಿ ನಿಭಾಯಿಸ್ತಿದ್ದೀವಿ ಅಂತ ಹೇಳ್ತಾನೆ 3 ತಿಂಗಳಿನಿಂದ ಇಡೀ ರಾಜ್ಯದ ಹೆಣ್ಣು ಮಕ್ಕಳಿಗೆ ಇವತ್ತು ನೀವು 2,000 ರೂಪಾಯಿ ಕೊಡ್ತಾ ಇದ್ದೀವಿ ಅಂತದ್ದನ್ನು ಯಾಕೆ ಯಾರೂ ಕೂಡ ಗಮನಿಸ ಹರಿಸಿಲ್ಲ? ಹಾಗಾದರೆ ಬೇಕಾಬಿಟ್ಟಿಯಾಗಿ ಹಣವನ್ನು ಕೊಡಲಿಕ್ಕೆ ಈ ಯೋಜನೆಯನ್ನು ಮಾಡ್ಕೊಂಡಿದ್ದೀರಾ? ಇದು ಕರ್ನಾಟಕದ ಮಹಿಳೆಯರು ಇವತ್ತು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆದಿಯಾಗಿ ರಾಜ್ಯ ಸರ್ಕಾರವನ್ನು ಸ್ವತಃ ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಕೇಳ್ತಾ ಇರುವಂಥದ್ದು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಇವತ್ತು ಈ ವಿಚಾರವಾಗಿ ನಾವು ಪ್ರಶ್ನೆ ಮಾಡಿದಾಗ ನೇರವಾಗಿ ಅವ್ರು ಹೇಳ್ತಾ ಇರುವಂಥದ್ದು ಆರ್ಥಿಕ ಇಲಾಖೆಯ ಸಮಸ್ಯೆಯ ಕಾರಣಕ್ಕಾಗಿ ನಾವು ಇವತ್ತು ಈ ಹಣವನ್ನು ಕೊಡುವ ವಿಚಾರದಲ್ಲಿ ಸಮಸ್ಯೆ ಆಗಿರುವಂಥದ್ದು ಸತ್ಯ, ಅದನ್ನು ನಾವು ಬಗೆಹರಿಸ್ತೀವಿ, ಮುಂದಿನ ತಿಂಗಳು ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿದು ಹೋಗ್ತವೆ, ಸಲೀಸಾಗಿ ಹಣ ಎಲ್ಲ ಮಹಿಳೆಯರಿಗೆ ಹೋಗುತ್ತೆ ಅಂತ ಹೇಳ್ತೀರಿ. ಆದರೆ 3 ತಿಂಗಳಿನಿಂದ ಇಡೀ ಕರ್ನಾಟಕದಲ್ಲಿ ಇವತ್ತು ಏನು ಅನೇಕ ಅಸಹಾಯಕ ಮಹಿಳೆಯರು, ಅಬಲೆಯರು ಇವತ್ತು ಈ ಹಣವನ್ನೇ ನಂಬಿಕೊಂಡು ಕುಟುಂಬವನ್ನು ಇದಿಷ್ಟೇ ಹಣದಲ್ಲೇ ನಾವು ಕುಟುಂಬ ನಿರ್ವಹಣೆಗೆ ಬೇಕಾದ ರೀತಿಯಲ್ಲಿ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಪ್ರತಿ ಮಹಿಳೆಯರು, ನೀವು ಒಬ್ಬ ಮಹಿಳೆಯಾಗಿ ನಿಮಗೆ ಚೆನ್ನಾಗಿ ಗೊತ್ತು, ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾಗಿ ಜೊತೆಗೆ ಒಬ್ಬ ಗೃಹಿಣಿಯಾಗಿ ಒಂದು ಕುಟುಂಬವನ್ನು ಹೇಗೆ ನಿಭಾಯಿಸಬಹುದು, ಕುಟುಂಬ ವ್ಯಾಪ್ತಿಯಲ್ಲಿ ಬಜೆಟನ್ನು ಹೇಗೆ ನಾವು ನಿಭಾಯಿಸಬಹುದು, ಅದರಲ್ಲಿ ಹೇಗೆ ಹಣವನ್ನು ಉಳಿಸಬಹುದು ಅನ್ನೋಂಥದ್ದು ನಿಮಗೂ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇರುವಂಥ ಹಣದಲ್ಲಿ ನಾವು ಹೇಗೆ ಸಂಸಾರವನ್ನು ನಿಭಾಯಿಸ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಮಹಿಳೆಯರು ಇವತ್ತು ಬಡವರ್ಗದವರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ರೈತ ಮಹಿಳೆಯರು ಇರ್ಬೋದು,
ಅಥವಾ ಬೆಂಗಳೂರಿನಂಥ ಪ್ರದೇಶಗಳಲ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಸೇರಿದಂತೆ ಬಹಳಷ್ಟು ಕಡೆಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕ ಮಹಿಳೆಯರು ಇರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ರೀತಿಯ ಆರ್ಥಿಕ ಬಲವನ್ನು ತುಂಬಿದ್ದದು ಇದೇ ಗೃಹಲಕ್ಷ್ಮಿ ಯೋಜನೆ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಕಳೆದ 3 ತಿಂಗಳಿನಿಂದ ನೀವು ಹಣವನ್ನು ಬಿಡುಗಡೆ ಮಾಡದೇ ಇರುವ ಕಾರಣಕ್ಕಾಗಿ ಇವತ್ತು ಅನೇಕ ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳು ಇವತ್ತು ಕರ್ನಾಟಕದಲ್ಲಿ ಪ್ರಜಾಧ್ವನಿ ಟಿವಿಗೆ ಅನೇಕ ಕರೆಗಳು ಇವತ್ತು ಬರ್ತಾ ಇರುವಂಥದ್ದು. ಕಾರಣ ಏನು ಅನ್ನೋದಾದರೆ ನಮಗೆ ಹಣ ಬರ್ತಾ ಇಲ್ಲ. ಸೊ ಇದರಿಂದ ಸಮಸ್ಯೆಗಳಾಗ್ತಾ ಇದೆ. ಜಸ್ಟಿಸ್ ಜಂಬೂರು ಕಾರ್ಯಕ್ರಮದಲ್ಲಿ ನೀವು ಹೇಳ್ತಾ ಇದ್ದೀರಿ, ಜನರ ಪರವಾಗಿ ಧ್ವನಿ ಎತ್ತುತ್ತಿದ್ದೀರಿ. ಈಗಾಗಲೇ ಮೈಕ್ರೋ ಫೈನಾನ್ಸ್ ವಿಚಾರ ಇರ್ಬೋದು, ಅಥವಾ KMF ವಿಚಾರಗಳಿರ್ಬೋದು, ಅಥವಾ ಮೆಟ್ರೋ ವಿಚಾರಗಳಿರ್ಬೋದು. ಸೊ ಇವೆಲ್ಲ ವಿಚಾರಗಳ ವಿಚಾರದಲ್ಲಿ ನಾವು ಧ್ವನಿಯನ್ನು ಎತ್ತಿದ ಕಾರಣಕ್ಕಾಗಿ ಇವತ್ತು ಆ ಸಮಸ್ಯೆಗಳು ಬಗೆಹರಿಯುವ ನಿಟ್ಟಿನಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸುವಂಥ ಕೆಲಸವನ್ನು ನಾವು ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮೂಲಕ ಮಾಡಿದ್ದೀವಿ. ಸೊ ಅದನ್ನೇ ಮೆಚ್ಚಿಸಿರ್ತಕ್ಕಂಥ ಇವತ್ತು ಕರ್ನಾಟಕದ ಮಹಿಳೆಯರು ಅಥವಾ ಬಡವರ್ಗದ ಅನೇಕ ಕುಟುಂಬಗಳು ಇವತ್ತು ನಮ್ಮ ಕಚೇರಿಗೆ ಪ್ರಜಾಧ್ವನಿ ಟಿವಿಗೆ ಕರೆ ಮಾಡಿ ಹೇಳ್ತಾ ಇರುವಂಥದ್ದು, ನೀವು ದಯಮಾಡಿ ಈ ವಿಚಾರವನ್ನು ಕೂಡ ಸರ್ಕಾರದ ಗಮನಕ್ಕೆ ತರಬೇಕು, ಇದರ ಮೇಲೆ ಒಂದು ಕಾರ್ಯಕ್ರಮವನ್ನು ಮಾಡಿ ಅನ್ನುವಂಥ ಒತ್ತಾಯವನ್ನು ಪದೇ ಪದೇ ಹೇಳ್ತಾನೆ ಬರ್ತಿದ್ರು. ಇವತ್ತು ಅನಿವಾರ್ಯವಾಗಿ ನಾವು ಆ ಕಾರ್ಯಕ್ರಮ ಎಲ್ಲ ವಿಚಾರಗಳನ್ನು ಕಲೆ ಹಾಕಿ ಮಾಹಿತಿಯನ್ನು ಸಂಗ್ರಹಿಸಿ ನೋಡಿದ್ರೆ ಹೆಚ್ಚು ಕಡಿಮೆ ಸರ್ಕಾರ ಕೊಟ್ಟಿರ್ತಕ್ಕಂಥ 1.30 ಕೋಟಿ ಕುಟುಂಬಗಳಿಗೆ ಏನಿವತ್ತು ಅದರಿಂದ ಸಹಾಯ ಆಗ್ತಾ ಇತ್ತು ಅಂತ ಸರ್ಕಾರ ಹೇಳಿರ್ತಕ್ಕಂಥ, ಎಸ್ ಅದು ಸತ್ಯನೇ. ನಾವು ಕೂಡ ಫ್ಯಾಕ್ಟ್ ಚೆಕ್ಕನ್ನು ಮಾಡಿದ್ದೀವಿ. ಆದರೆ ಇವತ್ತು ಹೆಚ್ಚು ಕಡಿಮೆ 1 ಕೋಟಿ ಕುಟುಂಬಗಳು, 1 ಕೋಟಿಗೂ ಹೆಚ್ಚು ಕುಟುಂಬಗಳು ಇವತ್ತು ಈ ಹಣ ಬರದೇ ಇರುವ ಕಾರಣಕ್ಕಾಗಿ, ಅಂದರೆ ಬಹುತೇಕ ಬಡ ಮಹಿಳೆಯರಿಗೆ ಇವತ್ತು ಅನುಕೂಲ ಆಗ್ತಾ ಇದ್ದದ್ದು. ಸೊ ಆ ಎಲ್ಲ ಮಹಿಳೆಯರು ಇವತ್ತು ಕಳೆದ 3 ತಿಂಗಳಿನಿಂದ ಹಣ ಬರದೇ ಇರುವ ಕಾರಣಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇರುವಂಥ ಬರ್ತಕ್ಕಂಥ 2,000 ರೂಪಾಯಿ ಹಣದಲ್ಲಿ ಅವರು ಅವರದೇ ಆದ ಒಂದು ಕಮಿಟ್ಮೆಂಟನ್ನು ಅಥವಾ ಬೇರೆ ಬೇರೆ ರೀತಿಯ ಒಂದು ಕಮಿಟ್ಮೆಂಟನ್ನು ಇಟ್ಕೊಂಡು ಆ ಹಣದಲ್ಲಿ ಹೇಗೆ ನಾವು ಜೀವನ ನಡೆಸಬೇಕು ಅನ್ನೋಂಥದ್ದು ಕೂಡ ಆ ಮಹಿಳೆಯರು ತಮ್ಮದೇ ಆದ ಒಂದು ಕುಟುಂಬ ವ್ಯಾಪ್ತಿಯ ಬಜೆಟನ್ನು ಕ್ರಿಯೇಟ್ ಮಾಡಿಕೊಂಡಿದ್ರು. ಆದರೆ ಇವತ್ತು ಬಹಳಷ್ಟು ಕಡೆಗಳಲ್ಲಿ ಸುಮಾರು ನಾವೀಗ ಲೆಕ್ಕ ಹಾಕಿರೋ ಪ್ರಕಾರ ಅಥವಾ ನಮಗೆ ಬರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸಿರೋ ಪ್ರಕಾರ, ಜಿಲ್ಲಾವಾರು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸುಮಾರು 1 ಕೋಟಿಗೂ ಹೆಚ್ಚು ಕುಟುಂಬಗಳು ಇವತ್ತು ಈ ಹಣ ಬರದೇ ಇರುವ ಕಾರಣಕ್ಕಾಗಿ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಿದ್ದಾವೆ. ಸೊ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅಂದರೆ, ಕೋವಿಡ್ನ ನಂತರದಲ್ಲಿ ಬಹಳಷ್ಟು, ನಾನು ಈಗಾಗಲೇ ಪದೇ ಪದೇ ಹೇಳ್ತಾ ಬಂದಿದ್ದೆ, ಕೋವಿಡ್ನ ನಂತರದಲ್ಲಿ ಈ ಬಡವರ್ಗದ ಮಹಿಳೆಯರಿಗೆ ಅಥವಾ ಬಡವರ್ಗದ ಕುಟುಂಬಗಳಿಗೆ ಆರ್ಥಿಕ ಸಮಸ್ಯೆಯನ್ನು ಒಂದು ಎದುರಿಸುವಂಥದ್ದು ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಅದರ ಮಧ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿತ್ತು. ಯಾಕೆಂದರೆ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಮಹಿಳೆಯರು ಕುಟುಂಬ ನಿರ್ವಹಣೆ ಮಾಡುವ ವಿಚಾರಕ್ಕಿರ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕಿರ್ಬೋದು, ಇವರು ಬೇರೆ ಕಡೆಗಳಲ್ಲಿ ಸಾಲ ಪಡೆಯುವಂಥದ್ದು ಹೆಚ್ಚಾಗಿತ್ತು. ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಲಿಕ್ಕೆ ಇವತ್ತು ಈ ಕಳೆದ 3 ತಿಂಗಳಿನಿಂದ ಈ ಒಂದು ವಿಚಾರದಲ್ಲಿ ನಾವು ಹಣ, ಒಂದು ಸರ್ಕಾರ ಕೊಡ್ತಾ ಇರ್ತಕ್ಕಂಥ 2,000 ರೂಪಾಯಿ ಹಣ ಕೂಡ ನಿಂತಿದ್ದು ಕೂಡ ಒಂದು ರೀತಿ ಕಾರಣ ಆಗಿದೆ ಅನ್ನುವಂಥ ಸತ್ಯವನ್ನು ಇವತ್ತು ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. ಸೊ ಆ ಕಾರಣಕ್ಕಾಗಿ ಇವತ್ತು ಬಹಳಷ್ಟು ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಇವತ್ತು ಒಳಗಾಗಿದ್ದಾವೆ. ದಯಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಈಗಾಗಲೇ ಸಾರ್ವಜನಿಕ ಬದುಕಿಗೆ ನೀವು ಕಾಲಿಟ್ಟಿದ್ದೀರಿ, ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ದೀರಿ, ನಾನು ವೆಲ್ ಆ್ಯಂಡ್ ಗುಡ್ ಆರಾಮಾಗಿದ್ದೀನಿ ಅನ್ನುವಂಥ ಮಾತುಗಳನ್ನು ಸ್ವತಃ ನೀವೇ ಹೇಳಿದ್ದೀರಿ. ಸೊ ಇಷ್ಟು ದಿನ ಏನಾಯಿತೋ ಗೊತ್ತಿಲ್ಲ. ದಯಮಾಡಿ ನೀವು ಸ್ವಲ್ಪ ಮಹಿಳೆಯರ ಬಗ್ಗೆ, ಒಬ್ಬ ಮಹಿಳೆಯಾಗಿ ನೀವು ಒಬ್ಬ ಒಂದು ಕುಟುಂಬದ ನಿರ್ವಹಣೆಯನ್ನು ಅನುಭವ ಇರುವ ಕಾರಣಕ್ಕಾಗಿ ದಯಮಾಡಿ ಈ ಹಣ ಬಿಡುಗಡೆ ವಿಚಾರದಲ್ಲಿ ತಕ್ಷಣ ನೀವು ಕ್ರಮ ಕೈಗೊಳ್ಳಬೇಕು. ಆರ್ಥಿಕ ಇಲಾಖೆಯ ಮೇಲೆ ನೀವು ಗೂಬೆ ಕೂರಿಸಿದ್ರೆ ಅದು ಆಗಲ್ಲ. ಯಾಕೆಂದರೆ ನೇರವಾಗಿ ಆರ್ಥಿಕ ಇಲಾಖೆ ಬರುವಂಥದ್ದೇ ಮುಖ್ಯಮಂತ್ರಿಗಳ ಒಂದು ಖಾತೆ, ಅವರೇ ಹ್ಯಾಂಡ್ ಓವರಲ್ಲಿ ಇರ್ತಕ್ಕಂಥದ್ದು ಖಾತೆ ಅದು. ಸೊ ನೀವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತಿರೋ ಅಥವಾ ಅವ್ರ ಗಮನಕ್ಕೆ ತರ್ತಿರೋ ನಮಗದು ಗೊತ್ತಿಲ್ಲ. ಇಡೀ ಕರ್ನಾಟಕದ ಜನರ ಅಥವಾ ಮಹಿಳೆಯರ ಖಾತೆಗೆ ಬರ್ತಕ್ಕಂಥ ಹಣವನ್ನು ನೀವು ತಕ್ಷಣ ಬಿಡುಗಡೆ ಮಾಡಲೇಬೇಕು. ಬಿಡುಗಡೆ ಮಾಡದೆ ಹೋದರೆ ಈ ವಿಚಾರವನ್ನು ನಾವು ಬಹಳ ದೊಡ್ಡದಾಗಿ ಜನರಲ್ಲಿ ಅವೇರ್ನೆಸ್ ಮೂಡಿಸುವಂಥ, ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಖಂಡಿತವಾಗಲೂ ಮಾಡ್ತೀವಿ. ಇದು ಸರ್ಕಾರದ ಯೋಜನೆ. ನೀವು ನಿಮ್ಮ ಮನೆಯಿಂದ ಕೊಡ್ತಾ ಇಲ್ಲ ಹಣವನ್ನು, ಅಥವಾ ಮುಖ್ಯಮಂತ್ರಿಗಳ ಮನೆಯಿಂದ ಈ ಹಣವನ್ನು ಕೊಡ್ತಾ ಇಲ್ಲ. ಸರ್ಕಾರ ಇವತ್ತು ನಡೀತಾ ಇರುವಂಥದ್ದೇ ಜನರ ತೆರಿಗೆ ಹಣದಲ್ಲೇ ನೀವು ಜನ ಕಟ್ಟಿರ್ತಕ್ಕಂಥ ತೆರಿಗೆಯನ್ನೇ ನೀವು ಬೇರೆ ರೂಪದಲ್ಲಿ, ಉಚಿತ ಯೋಜನೆಗಳ ರೂಪದಲ್ಲಿ ಇವತ್ತು ಜನರಿಗೆ ಕೊಡ್ತಾ ಇದ್ದೀರಿ. ಮಹಿಳೆಯರಿಗೆ ಒಂದು ಅಕೌಂಟ್ಗೆ ಹಾಕೋದ್ರ ಮೂಲಕ ಮಹಿಳೆಯರ ಯೋಜನೆಯ ರೂಪದಲ್ಲಿ ನೀವು ಮತ್ತೆ ಜನರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಯಾವ ಮುಲಾಜು ಇಲ್ಲದೆ ನಾನು ಇವತ್ತು ಈ ವಿಚಾರವನ್ನು ಹೇಳಲೇಬೇಕಾಗಿದೆ. ಸೊ ಜನರ ಹಣವನ್ನು ನೀವು ಜನರಿಗೆ ಕೊಡ್ತಾ ಇದ್ದೀರಿ, ತೆರಿಗೆ ರೂಪದಲ್ಲಿ ಕಲೆಕ್ಟ್ ಮಾಡಿರುವಂಥ ಹಣವನ್ನು ನೀವು ಉಚಿತ ಯೋಜನೆ ರೂಪದಲ್ಲಿ ಜನರಿಗೆ ಕೊಡ್ತಾ ಇದ್ದೀರಿ. ಸೊ ಹಾಗಾಗಿ ದಯಮಾಡಿ ಈ ನಿಟ್ಟಿನಲ್ಲಿ ನೀವು ಕ್ರಮವನ್ನು ಕೈಗೊಳ್ಳಲೇಬೇಕು. ನೀವು ಕೇವಲ ಆರ್ಥಿಕ ಇಲಾಖೆಯ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅಥವಾ ಅವರನ್ನು ಮುಂದೆ ತೋರಿಸಿ ಅವರಿಂದ ಸಮಸ್ಯೆ ಆಗ್ತಾ ಇದೆ, ನಮ್ಮ ಇಲಾಖೆಯಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗಿಲ್ಲ ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ.
ಯಾಕೆಂದರೆ ಪ್ರತಿ ಸಾರಿ ಮುಖ್ಯಮಂತ್ರಿಗಳು ನಾನು ಬಡವರ ಪರ, ದೀನ ದಲಿತರ ಪರ, ಮಹಿಳೆಯರ ಪರ ಅನ್ನುವಂಥದ್ದನ್ನು ಹೇಳ್ತಾನೆ ಬರ್ತಿದ್ದಾರೆ. ಸೊ ಆ ಕೆಲವು ವಿಚಾರಗಳಲ್ಲಿ ಅವರು ಕ್ರಮ ಕೈಗೊಂಡಿರುವಂಥದ್ದು ಕೂಡ ಸತ್ಯ. ಆದರೆ ನೀವು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ಒಬ್ಬ ಇಲಾಖೆಯನ್ನು ನಡೆಸುವಂತಹ ಮುಖ್ಯಸ್ಥರಾಗಿ, ಇಲಾಖೆಯ ಸಚಿವರಾಗಿ ಇವತ್ತು ಮಹಿಳೆಯರ ಒಂದು ವಿಚಾರದಲ್ಲಿ ನೀವು ಏನು ಆಸ್ಪತ್ರೆಯಲ್ಲಿದ್ದರೂ ಕೂಡ ಆಡಳಿತ ವ್ಯವಸ್ಥೆಯನ್ನು ನಿಯಂತ್ರಿಸುವಂಥ ಅಥವಾ ನಿಭಾಯಿಸುವಂಥ ಚಾಕಚಕ್ಯತೆ ಅಥವಾ ಆ ಒಂದು ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. ಸೊ ಬೇರೆ ಎಲ್ಲ ವಿಚಾರಗಳಲ್ಲಿ ನೀವು ಅದನ್ನು ನೀವೇ ಹೇಳ್ತಾ ಇದ್ದೀರಿ. ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ನಾನು ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೆ, ನನಗಿದೇ ಮೊದಲೇ ಈ ವಿಚಾರ ಗೊತ್ತಿತ್ತು, ಆದರೆ ನಾನು ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದೆ, ಕೆಲವು ಕುಟುಂಬಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾನು ಬಗೆಹರಿಸಿದೆ ಅಂತೇಳಿ. ಹಾಗಾದರೆ ಇಡೀ ಕರ್ನಾಟಕದ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸುವಂಥ ನೀವು ಈ ಹಣದ ವಿಚಾರದಲ್ಲಿ, ಅಂದರೆ ನೀವು ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಬರ್ತಾ ಇದೆ ಆ ಹಣವನ್ನು ನಿಭಾಯಿಸುವಂಥ ಪ್ರತಿ ಜನರ ಅಂದರೆ ಮಹಿಳೆಯರ ಖಾತೆಗೆ ಹಾಕಿಸುವಂಥ ವಿಚಾರದಲ್ಲಿ ನೀವು ಇಡೀ ಸರ್ಕಾರವೇ, ನೀವು ಮಾತ್ರ ಅಲ್ಲ ಇಡೀ ಸರ್ಕಾರವೇ ಇವತ್ತು ನಾವು ಈ ಉಚಿತ ಯೋಜನೆಯಿಂದ ನಮಗೆ ಬಹಳ ದೊಡ್ಡ ಹೆಗ್ಗಳಿಕೆ ಬಂದಿದೆ ಅನ್ನೋಂಥದ್ದನ್ನು ನೀವೇ ಹೇಳ್ಕೊಳ್ತೀರಿ. ಆದರೆ ಆ ವಿಚಾರದಲ್ಲಿ ಕಳೆದ 3 ತಿಂಗಳಿನಿಂದ ಯಾಕೆ ನಿರ್ಲಕ್ಷ್ಯವನ್ನು ತಾಳಿದ್ದೀರಿ? ಇದು ನಮ್ಮ ಬಹಳ ದೊಡ್ಡ ಪ್ರಶ್ನೆ. ಇವತ್ತು ಇದು ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಅಲ್ಲ, ಇಡೀ ಕರ್ನಾಟಕದ ಮಹಿಳೆಯರು ಇವತ್ತು ತಮ್ಮ ಕುಟುಂಬಗಳಿಗೆ ಆಗಿರ್ತಕ್ಕಂಥ ಸಮಸ್ಯೆಗಳ ಕಾರಣಕ್ಕಾಗಿ ಇವತ್ತು ನಿಮಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ನಮಗೆ ಕರೆ ಮಾಡಿ ಇದನ್ನು ನೀವು ದಯಮಾಡಿ ಕೇಳಬೇಕು ಅನ್ನೋಂಥ ಒತ್ತಾಯವನ್ನು ತರ್ತಾ ಇದ್ದಾರೆ. ಸೊ ಹೀಗಿದ್ದಂಥ ಸಂದರ್ಭದಲ್ಲಿ ನೀವು ಯಾಕೆ ಈ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ತಾಳಿದ್ದೀರಿ? ಸೊ ಇಷ್ಟು ದಿನ ನೀವು ಅದ್ರ ವಿಚಾರವನ್ನು ಮಾತೇ ಆಡಲಿಲ್ಲ. ನಿಮ್ಮನ್ನು ಏನು ಇವತ್ತು ಆರೋಗ್ಯವನ್ನು ವಿಚಾರಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಬಂದಿದ್ದರು, ಅಧಿಕಾರಿಗಳು ಬಂದಿದ್ದರು, ಭಾಳಷ್ಟು ಏನು ಬೇರೆ ಬೇರೆ ಸಚಿವರುಗಳು ಕೂಡ ಬಂದಿದ್ದರು. ಆದರೆ ಈ ವಿಚಾರವನ್ನು ಹೀಗಾಗ್ತಾ ಇದೆ ಸಮಸ್ಯೆ, ಸೊ ಇದನ್ನು ಪರಿಹರಿಸಲಿಕ್ಕೆ ಒಂದು ದಾರಿಯನ್ನು ಹುಡುಕಿ ಅಂತೇಳಿ ಅಧಿಕಾರಿಗಳಿಗೆ ಹೇಳಿದರೆ ಕೂಡ ಬಗೆಹರಿಸ್ತಿದ್ರು, ಜೊತೆಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ರು ಕೂಡ ಆಗ್ತಿತ್ತು. ಯಾಕೆಂದರೆ ಬೆಳಗಾವಿಯಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶ ಮಾಡಲಿಕ್ಕೆ ಇಡೀ ಸರ್ಕಾರವೇ ಅಲ್ಲಿ ಬಂದು ನಿಂತಿತ್ತು. ಸೊ ಆ ಸಂದರ್ಭದಲ್ಲಿ ನೀವು ಅದನ್ನು ಗಮನ ಹರಿಸ್ಬೋದಿತ್ತು, ಅಲ್ಲೂ ಕೂಡ ಆಗಲಿಲ್ಲ. ಅದಾದ ನಂತರ ಬಂದರೂ ಕೂಡ ಯಾರು ಕೂಡ ನೀವು ಅದನ್ನು ಗಮನ ಹರಿಸಲಿಲ್ಲ. ಆದರೆ ಈಗ ನಾವು ಕೇಳಿದಂಥ ಸಂದರ್ಭ, ಮಾಧ್ಯಮಗಳು ನಾವು ಕೇಳಿದಂಥ ಸಂದರ್ಭದಲ್ಲಿ ನೀವು ಅದನ್ನು ಬಾಯ್ಬಿಡಲಿಕ್ಕೆ ಹೊರಟಿದ್ದೀರಿ. ಸೊ ದಯಮಾಡಿ ಇವತ್ತು ನೀವು ಸ್ವತಃ ನೀವೇ ಒಪ್ಕೊಂಡಿದ್ದೀರಿ ಇಲ್ಲಿ ಸಮಸ್ಯೆ ಆಗಿರುವಂಥದ್ದು ನಿಜ ಅನ್ನುವಂಥದ್ದನ್ನು. ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನೀವು ಕ್ರಮವನ್ನು ಕೈಗೊಳ್ಳಬೇಕು. ತಕ್ಷಣ ಇದೇ ತಿಂಗಳು ಹಣವನ್ನು ಬಿಡುಗಡೆ ಮಾಡಲೇಬೇಕು. ಮುಂದಿನ ತಿಂಗಳು ಅಂದರೆ ಕಳೆದ 3 ತಿಂಗಳಿಂದ ನೀವು ಬಾಕಿ ಉಳಿಸ್ಕೊಂಡು ಬಂದಿದ್ದೀರಿ. ಒಬ್ಬ ಮಹಿಳೆಗೆ ಈಗ 3 ತಿಂಗಳಿಂದ ಅಂದರೆ 6,000 ರೂಪಾಯಿಯನ್ನು ನೀವು ಬಾಕಿ ಉಳಿಸ್ಕೊಂಡು ಬಂದಿದ್ದೀರಿ. ಮುಂದಿನ ತಿಂಗಳು ಅಂದರೆ ಮತ್ತೆ ಅಲ್ಲಿ 8,000 ರೂಪಾಯಿ ಆಗುತ್ತೆ. ಸೊ ಅದನ್ನು ಒಟ್ಟಿಗೆ ಹಾಕುವಂಥ ಪ್ರಯತ್ನ ಮಾಡ್ತೀರಾ ಹಾಗಾದರೆ ನೀವು? ಸೊ ಇದಕ್ಕೆ ಈ ಮಹಿಳೆಯರು ಕೇಳುವಂಥ ಪ್ರಶ್ನೆ, ದಯಮಾಡಿ ಸೊ ಯಾವ ಗೊಂದಲಗಳು ಕೂಡ ಅವಕಾಶವನ್ನು ಕೊಡದೇನೆ ನೀವು ಈ ಮಹಿಳೆಯರಿಗೆ ಸಿಗಬೇಕಾದಂಥ ನ್ಯಾಯವನ್ನು ಕೊಡಲೇಬೇಕು. ಕೊಡದೇ ಹೋದರೆ ಈ ವಿಚಾರವನ್ನು ಮತ್ತೆ ನಾವು ಜನರ ಮುಂದೆ ತೆಗೆದುಕೊಂಡು ಬಂದು ಚರ್ಚೆಯನ್ನು ಮಾಡ್ತೀವಿ. ಮತ್ತು ನಿಮ್ಮ ಎಲ್ಲ ಏನು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಆಗ್ತಕ್ಕಂಥ ಬೇರೆ ಬೇರೆ ಅವ್ಯವಹಾರಗಳು ಕೂಡ ಈಗಾಗಲೇ ಸಾಕಷ್ಟು ಕೆಲವು ವಿಚಾರಗಳು ನಮ್ಮ ಕಣ್ಣು ಮುಂದೆ ಬರ್ತಿದ್ದಾವೆ. ಅವೆಲ್ಲವೂ ದಾಖಲೆಗಳನ್ನು ನಾವು ಸಂಗ್ರಹಿಸ್ತಿದ್ದೀವಿ. ದಯಮಾಡಿ ನೀವು ಈ ವಿಚಾರವನ್ನು ಬಗೆಹರಿಸಲೇಬೇಕು. ಬಗೆಹರಿಸದೆ ಹೋದರೆ ಮತ್ತೆ ದಾಖಲೆ ಸಮೇತ ನಾವು ನಿಮ್ಮ ಮುಂದೆ ಬರ್ತೀವಿ. ಸೊ ಹಾಗಾಗಿ ಇದನ್ನು ನೀವು ತುಂಬ ಸೀರಿಯಸ್ ಆಗಿ ಪರಿಗಣಿಸಿ ಮಹಿಳೆಯರಿಗೆ ಸಿಗಬೇಕಾದಂಥ ನ್ಯಾಯವನ್ನು ಕೊಡ್ತೀರಿ. ಅವರಿಗೆ ಸಿಗಬೇಕಂತ ಹಣವನ್ನು ನೀವು ತಕ್ಷಣ ಏನು ಆರ್ಥಿಕ ಇಲಾಖೆಯಿಂದ ಈಗಾಗಲೇ ಹಣ ಬಂದಿದೆ ಅಂತ ನೀವೇ ಒಪ್ಕೊಂಡಿದ್ದೀರಿ. ಸೊ ಆ ಹಣವನ್ನು ಡಿಸ್ಪ್ಯಾಚ್ ಮಾಡುವಂಥ ರಾಜ್ಯದಲ್ಲಿ ಇರತಕ್ಕಂಥ 1.25 ಅಥವಾ 1.30 ಕೋಟಿ ಮಹಿಳೆಯರಿಗೆ, ಆ ಕುಟುಂಬಗಳಿಗೆ ನೀವು ಡಿಸ್ಪ್ಯಾಚ್ ಮಾಡುವಂಥ ಕೆಲಸವನ್ನು ತಕ್ಷಣ ಮಾಡ್ತೀರಿ ಅನ್ನೋಂಥ ಸದಾಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.